ಅಭಿವೃದ್ಧಿ, ದೂರದೃಷ್ಟಿ, ಸಚ್ಚಾರಿತ್ರ್ಯ, ಒಬ್ಬ ಸಜ್ಜನ ರಾಜಕಾರಣಿ ಪ್ರಾಯಶಃ ನಮ್ಮ ರಾಜಕೀಯ ದಿಗಂತದಿಂದ ದೂರ ಹೋಗಿದ್ದಾರೆ. ಇವತ್ತೇನಾದ್ರು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿದರೆ ಪ್ರಾಯಶಃ ಅದರಲ್ಲಿ ಸನ್ಮಾನ್ಯ ಡಾಕ್ಟರ್ ವಿ.ಎಸ್. ಆಚಾರ್ಯರ ಕೊಡುಗೆ ಅದು ಅದ್ಭುತವಾದದ್ದು. ಇಡೀ ರಾಜ್ಯದಲ್ಲಿ ನಮ್ಮ ಅಸ್ತಿತ್ವವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥ ಸಂದರ್ಭ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ನಾಯಕರಾಗಿ ಅಂದಿನ ದಿನಗಳಲ್ಲಿ ಈ ಜಿಲ್ಲೆಯಲ್ಲಿ 8 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಒದಗಿಸಿಕೊಟ್ಟು ಯಾವ ಒಂದು ಚೈತನ್ಯದಿಂದ ಪಕ್ಷ ಸಂಘಟನೆ ಮಾಡಿದ್ರ, ಯಾವ ದೂರದೃಷ್ಟಿಯಿಂದ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಬರಬೇಕು ಅಂತ ನಿಶ್ಚಯ ಮಾಡಿದ್ರ, ಆ ಎಲ್ಲ ಕೆಲಸಗಳನ್ನು ಅತ್ಯಂತ ಪ್ರಬುದ್ಧವಾಗಿ ಮಾಡಿದಂಥ ಏಕೈಕ ರಾಜಕಾರಣಿ, ನಾನು ಕಂಡಂಥ ಏಕೈಕ ರಾಜಕಾರಣಿ ಸನ್ಮಾನ್ಯ ಡಾಕ್ಟರ್ ವಿ.ಎಸ್. ಆಚಾರ್ಯ. ಪ್ರಾಯಶಃ ಇಷ್ಟು ದೊಡ್ಡ ಹುದ್ದೆಗೇರಿದಂಥ ಒಬ್ಬ ವ್ಯಕ್ತಿ ಇಷ್ಟು ಸರಳ ಸಜ್ಜನಿಕೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಒಬ್ಬ ವ್ಯಕ್ತಿಗೆ ಒಂದು ಸಣ್ಣ ಮನಸ್ಸಿಗೆ ನೋವಾಗುವಂಥದ್ದನ್ನು ಅವರ ಜೀವನದ 73 ವರ್ಷದ ಅವರ ಜೀವನದಲ್ಲಿ ಮಾಡಿರಲಿಕ್ಕಿಲ್ಲ ಅಂತ ಒಬ್ಬ ಸಜ್ಜನ ರಾಜಕಾರಣಿ. ಅವರ ವಿಶೇಷವಾದಂಥ ಕಾಳಜಿ ಎಲ್ಲಿವರೆಗಿತ್ತು ಅಂತ ಹೇಳಿದರೆ, ಪಕ್ಷ ಯಾವಾಗೆಲ್ಲ ಸಂದಿಗ್ಧ ಕಾಲಘಟ್ಟಕ್ಕೆ ಸಿಲುಕಿತ್ತೋ ಅವರ ಸಲಹೆಗಳೇ ನಮಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಇವತ್ತು ನಾವು ನೋಡ್ತಾ ಇರುವಂಥ ಕರ್ನಾಟಕದ ಆ ಪೂರ್ತಿ ನೀಲಿ ನಕ್ಷೆ ಅವರು ತಯಾರು ಮಾಡಿದವರು. 1980ರಿಂದ ಇವತ್ತಿನವರೆಗೆ ನಮ್ಮ ರಾಜ್ಯದ ಯಾವುದೇ ಚುನಾವಣೆ ಇರ್ಬೋದು, ಅದು ಗ್ರಾಮ ಪಂಚಾಯತ್ ಚುನಾವಣೆ ಇರ್ಬೋದು, ತಾಲೂಕು ಪಂಚಾಯತು, ಜಿಲ್ಲಾ ಪಂಚಾಯತು, ಮುನ್ಸಿಪಾಲ್ಟಿ ಚುನಾವಣೆ ಇರ್ಬೋದು, ರಾಜ್ಯದ ಚುನಾವಣೆ ಇರ್ಬೋದು, ರಾಷ್ಟ್ರೀಯ ಮಟ್ಟದ ಚುನಾವಣೆ ಇರ್ಬೋದು, ಪ್ರಣಾಳಿಕೆಯನ್ನು ಇಷ್ಟರವರೆಗೆ ಮಾಡಿದಂಥ ಒಬ್ಬ ವ್ಯಕ್ತಿ ಡಾಕ್ಟರ್ ವಿ.ಎಸ್. ಆಚಾರ್ಯ. ಇಡೀ BJPಯ ಪ್ರಣಾಳಿಕೆಯನ್ನು ಬೇರೆ ಯಾರೂ ಮಾಡಲಿಲ್ಲ, ಅವರ ನೇತೃತ್ವದಲ್ಲಿ ಬಾಕಿಯವರ ಸಹಕಾರದಲ್ಲಿ ನಡೆಸಿದೆ. ಮತ್ತು ಎಷ್ಟು ಆರ್ಥಿಕ ತಜ್ಞರು ಅಂತ ಹೇಳಿದರೆ, ನಾನು ಇವತ್ತು ಸಿದ್ದರಾಮಯ್ಯರವರನ್ನು ಅಂತಿಮ ದರ್ಶನಕ್ಕೆ ಬಂದಿದ್ದರು ಏರ್ಪೋರ್ಟಿಗೆ. ಸಿದ್ದರಾಮಯ್ಯರು ಹೇಳಿದರು, ನಾನು 6 ಬಜೆಟ್ಗಳನ್ನು ಸಲ್ಲಿಸುವಂಥ ಪ್ರತಿ ಸಂದರ್ಭದಲ್ಲಿ ಕೂಡ ವಿ.ಎಸ್. ಆಚಾರ್ಯರು ಮೇಲ್ಮನೆಯಲ್ಲಿ ನನ್ನ ಬಜೆಟ್ನ ಮೇಲೆ ಚರ್ಚೆ ಮಾಡಿದಾಗ ಬೇರೆ ಎಲ್ಲವನ್ನ ಬಿಟ್ಟು ನಾನು 1-2 ಗಂಟೆಗಳ ಕಾಲ ಆ ಬಜೆಟ್ ಚರ್ಚೆ ಅವರಲ್ಲಿ ಕೇಳಿದ್ರಿಂದ ನಾನು 10 ಹಲವು ವಿಚಾರಗಳನ್ನು ನನಗೆ ಮಾಡಲಿಕ್ಕೆ ಆಗಿದೆ ಅಂತ ಹೇಳುವಂಥ ಮಾತನ್ನು ಸಿದ್ದರಾಮಯ್ಯರು ಇವತ್ತು ನನಗೆ ಹೇಳಿದರು. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಯಾವುದೋ ಒಬ್ಬ ವ್ಯಕ್ತಿ ಅಗಲಿದಾಗ ಅವರನ್ನು ಹೊಗಳುವಂಥದ್ದು ಅಂತಲ್ಲ, ಇದು ಸತ್ಯ ಸಂಗತಿ. ನಾನೊಬ್ಬ ರಾಜಕೀಯದಲ್ಲಿ ಇವತ್ತು ಮುಖ್ಯಮಂತ್ರಿಯಾಗಿ 4 ವರ್ಷಗಳ ಕಾಲ ರಾಜ್ಯದ ಅಧ್ಯಕ್ಷನಾಗಿರಬೇಕಾದ್ರೆ ಇದಕ್ಕೆ ಮೂಲ ಕಾರಣ ಡಾಕ್ಟರ್ ವಿ.ಎಸ್. ಆಚಾರ್ಯ. ನಾನು ಮುಖ್ಯಮಂತ್ರಿ ಆಗುವಂಥ ಸಂದರ್ಭ ಇರ್ಬೋದು, ನಾನು ರಾಜ್ಯದ ಅಧ್ಯಕ್ಷ ಆಗಿ ಸಂದರ್ಭ ಇರ್ಬೋದು, ನಿರಂತರ ನನಗೆ ಅವರು ಬೆಂಗಾವಲಾಗಿ ನಿಂತರು. ನಾನು ಮುಖ್ಯಮಂತ್ರಿಯಾಗಿ 12 ದಿನಗಳ ಕಾಲ ಎಲ್ಲ ಇಲಾಖೆಯನ್ನು ನನಗೆ ಅವರು ಪರಿಚಯ ಮಾಡಿ ಇಡೀ ಇಲಾಖೆಯ ವಿಮರ್ಶೆಗಳನ್ನು ಮಾಡಿ ಇದನ್ನು ಹೀಗೆ ಮಾಡಬೇಕು ಅಂತ ಹೇಳಿ ನನಗೆ ಕೊಟ್ಟವರು ಅವರು. ನನಗೆ ನಿರಂತರ 6 ತಿಂಗಳ ಕಾಲ ವಾರದಲ್ಲಿ 2 ಗಂಟೆ 3 ಗಂಟೆಗಳ ಕಾಲ ಸದಾನಂದ ಇಂದಿನ ಕಾಲ ಇಂಥದ್ದು ಆಗಬೇಕು ಅಂತ ಹೇಳಿಕೊಟ್ಟವರು ಅವರು. ಈ ಅಧಿವೇಶನಗಳು ಇತ್ತೀಚಿನ ದಿನಗಳಲ್ಲಿ ನೀವು ಎರಡನ್ನೂ ಕೂಡ ಅತ್ಯಂತ ಅದ್ಭುತವಾಗಿ ನಡೆಸಿದಿರಿ. ನನಗೆ ಹೆಮ್ಮೆ ಆಗ್ತದೆ ನೀವು ನನ್ನ ಜಿಲ್ಲೆಯವರು ಅಂತ ಹೇಳುವಂಥ ಮಾತನ್ನು ಅವರು ಹೇಳಿದರು. ನಾನು ಆ ದಿವಸ ಅವರಲ್ಲಿ ಒಂದು ಮಾತು ಕೇಳಿಕೊಂಡೆ, ಆಚಾರ್ಯ ಇಷ್ಟೆಲ್ಲ ಮಾಡಿದ್ರಿ, ನಿಮ್ಮ ಹುಡುಗ ಒಂದು ಒಳ್ಳೆ ಬಜೆಟ್ ಕೊಡಬೇಕಾದ್ರೆ ನೀವೊಂದು 15 ದಿನ ನನಗೆ ಕಾಲಾವಕಾಶ ನನ್ನ ಜೊತೆಯೇ ನೀವು ಇರಬೇಕು. ನೀವು ಇವತ್ತಿಂದ 10 ದಿವಸ ನೀವು ರೆಸ್ಟ್ ತಗೊಳ್ಬೇಕು, ಮುಂದೆ 15 ದಿನ ನನ್ನಲ್ಲಿ ಇರಬೇಕು ಅಂತ ಅವರ ಮಗ ನನಗೆ ಆಗ ಫೋನ್ ಮಾಡುವಾಗ ಹೇಳಿದರು. ನಿನ್ನೆ ಹೊರಡುವಾಗ ಹೇಳಿದ್ರಂತೆ, ಯಾಕೆ ಬ್ಯಾಂಗ್ಳೂರಿಗೆ ಹೋಗ್ತೀರಿ ಅಂತ ಕೇಳಿದೆ. ಸದಾನಂದ ಹೇಳಿದಾನೆ, ಸದಾನಂದ ಈಗ ಬಜೆಟಿಗೆಲ್ಲ ತಯಾರು ಮಾಡಿಸ್ಲಿಕ್ಕೆ ಅವನು ನನ್ನ ಸಹಕಾರಗಳನ್ನು ಕೇಳಿದಾನೆ, ನನ್ನನ್ನು ಹೆಚ್ಚು ನೆಚ್ಚಿಕೊಂಡಿದ್ದಾನೆ. ಆದ ಕಾರಣ ಇನ್ನೊಂದು 10 ದಿವಸ ಸದಾನಂದರಿಗೆ ನನ್ನ ಸಮಯ ಕೊಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿ ಹೋದಂಥ ವ್ಯಕ್ತಿ ಇವತ್ತು ನನ್ನಿಂದ ದೂರ ಆಗಿದ್ದಾರೆ. ನಾನು ಮುಖ್ಯಮಂತ್ರಿಯಾಗಿ ನನ್ನ ಬಜೆಟನ್ನು ಮಂಡನೆ ಮಾಡುವ ಅಂಥ ಕೆಲಸ ಕಾರ್ಯಗಳಲ್ಲಿ ಅವರು ಇರ್ತಿದ್ರೆ ಒಂದು ಅದ್ಭುತ ಬಜೆಟನ್ನು ಕೊಡ್ತಿದ್ದೆ ಅಂತ ಹೇಳುವಂಥ ಒಂದು ಮನಸ್ಸು ನನ್ನಲ್ಲಿತ್ತು. ಈಗ ಅವರು ನಮ್ಮನ್ನು ಅಗಲಿದ್ರು ಕೂಡ ಅವರ ಆತ್ಮ ನನಗೆ ಖಂಡಿತ ಆಶೀರ್ವಾದ ಮಾಡ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗಿದೆ.
ಕರ್ನಾಟಕದ ರಾಜಕಾರಣಿ, ನಮ್ಮೆಲ್ಲರ ಕಣ್ಮನೆಯಾದಂತಹ ದಿವಂಗತ ಡಾಕ್ಟರ್ ಆಚಾರ್ಯರ ಪಾರ್ಥಿವ ಶರೀರಕ್ಕೆ